ಆ ಟೈಮ್ನಲ್ಲಿ ಹೆಬ್ರಿ ಮತ್ತು ಹಲವಾರು ಗ್ರಾಮೀಣ ಪ್ರದೇಶಗಳಿಂದ ನಮ್ಮಲ್ಲಿಗೆ ಡೆಲಿವರಿಗೆ ಪೇಷಂಟ್ಸ್ ಅದು ಬರೋದು ಯಾಕೆಂದರೆ ಸಣ್ಣ ಸಣ್ಣ ನಾರ್ಮಲ್ ಡೆಲಿವರೀಸ್ ಎಲ್ಲ ಅಲ್ಲಿ ಮಾಡ್ತಾಯಿದ್ರು. ಆದರೆ ಯಾವುದೇ ಕಾಂಪ್ಲಿಕೇಟೆಡ್ ಡೆಲಿವರೀಸ್ ಆ ಟೈಮ್ನಲ್ಲಿ ವೆಹಿಕಲ್ ಸಮೇತ ತುಂಬ ಇರಲಿಲ್ಲ. ಕೆಲವರು ಓಮ್ನಿ ವ್ಯಾನ್ ಡಿಕ್ಕಿಯಲ್ಲಿ ಸಮೇತ ಡೆಲಿವರಿ ಪೇಷಂಟನ್ನು ಕರ್ಕೊಂಡು ಬರ್ತಾಯಿದ್ರು. ತುಂಬ ತುಂಬ ಅರ್ಧ ತೊಂದರೆಗಳಾದ ಪೇಷಂಟ್ಸ್ಗಳನ್ನೇ ನಮಗೆ ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಬರ್ತಾಯಿದ್ರು. ಅದನ್ನೆಲ್ಲ ಒಂದು ನಿಭಾಯಿಸಲಿಕ್ಕೆ ನಮ್ಮ ಉಡುಪಿ IMA ಎಲ್ಲ ಡಾಕ್ಟರ್ಸ್, ಹೆಚ್ಚಿನ ಡಾಕ್ಟರ್ಸ್ ನಮ್ಮ ಆಸ್ಪತ್ರೆಗೆ ಸಂದರ್ಶಕ ವೈದ್ಯರಾಗಿ ಬರ್ತಾಯಿದ್ರು. ಎಲ್ಲ ಅಂಥ ಡೆಲಿವರಿಗಳನ್ನು ಹೆಚ್ಚಾಗಿ ಏನೂ ತೊಂದರೆ ಇಲ್ಲದೆ ತುಂಬ ಹೈ ರಿಸ್ಕ್ ತಗೊಂಡು ನಾವು ಆ ಡೆಲಿವರೀಸ್ಗಳನ್ನು ಮಾಡಿಸ್ತಾ ಇದ್ದೇವೆ. ಇದು ಈ ಒಂದು ಆಸ್ಪತ್ರೆ ನೀವು ನೋಡಿದಿರಿ, ಈಗ ಮೋರ್ ದೆನ್ 12,000 ಡೆಲಿವರೀಸ್ ಆಗಿದೆ ನಮ್ಮಲ್ಲಿ. ಒಂದು ಯುನೀಕ್ ಆದ ಒಂದು ಕಾರ್ಯಕ್ರಮ ಮಾಡಬೇಕಂತೇಳಿ ಹೇಳಿ ನಾವು, ನಮಗೆ ಗೊತ್ತಿಲ್ಲ ಇಡೀ ಪ್ರಪಂಚದಾದ್ಯಂತ ನಮ್ಮ ಈ 12,000 ಡೆಲಿವರಿ ಆದ ಮಕ್ಕಳು ನಮ್ಮಲ್ಲಿ ಎಲ್ಲೆಲ್ಲಿ ಇದ್ದಾರೆ. ಈಗ ಅವರನ್ನೆಲ್ಲ ಹುಡುಕಿ ತರೋದು ಕಷ್ಟ. ಮೋರ್ ದೆನ್ 25 ಡೆಲಿವರೀಸ್ ಟ್ವಿನ್ಸ್ ಆಗಿದೆ, ಟ್ರಿಪ್ಲೆಟ್ ಆಗಿದೆ. ಟ್ರಿಪ್ಲೆಟ್ ಎಲ್ಲ ಅಬ್ರಾಡಲ್ಲಿದ್ದಾರೆ, 3 ಜನ ಮೆಸದ ಹುಡುಗಿಯರು ಟ್ರಿಪ್ಲೆಟ್, ಇವತ್ತು ಬರಲಿಲ್ಲ ಅವರು. ಸೊ ಹಾಗೆ ಆದರೂ ಸಮೇತ ಹೆಚ್ಚಿನ ಅವರು ಇವತ್ತು ಬಂದಿದ್ದಾರೆ ಮಕ್ಕಳು. ಅಂಥವರನ್ನು ನಾವು ಅವರ ಪ್ರತಿಭೆಯನ್ನು ಗುರುತಿಸ ನಾವು ಇವತ್ತು ಇಲ್ಲಿ ನಾವು ಕರೆದಿದ್ದೇವೆ. ದೇವರು ನಾನೊಂದು ತುಂಬ ಆಸ್ಪತ್ರೆಯ ಬಗ್ಗೆ ಹೇಳುವುದಕ್ಕಿಂತ ಒಂದು ಸಣ್ಣ ವಿಷಯವನ್ನು ನಾನು ಹೇಳ್ತೇನೆ. ಯಾಕಂದರೆ ಎಲ್ರಿಗೂ ಆಸ್ಪತ್ರೆ ವಿಷಯ ಎಲ್ರಿಗೂ ಗೊತ್ತುಂಟು. ನಾನು ಯಾಕೆ ಆಸ್ಪತ್ರೆ ಮಾಡಿದೆ ಅಂತ ನಿನ್ನೆ ತುಂಬ ಜನ ನನ್ನ ಹತ್ರ ಕೇಳಿದರು. ನಾನು ಮಡಮಕ್ಕಿ ಅಂತ ಒಂದು ಗ್ರಾಮೀಣ ಪ್ರದೇಶ, ಆ ಟೈಮ್ನಲ್ಲಿ ಕರ್ನಾಟಕದಲ್ಲಿ ಕುಗ್ರಾಮ ಅಂತ ಹೇಳುವಂಥದ್ದು ಯಾವುದಾದ್ರು ಇದ್ದರೆ ಅದು ನಾನು ಹುಟ್ಟಿದ ಊರು. ಮತ್ತು ಆ ಊರಿನಲ್ಲಿ ನಾವೆಲ್ಲ ಚಿಮಣಿ ದೀಪದಲ್ಲೇ ಓದಬೇಕಿತ್ತು. ಯಾಕಂದರೆ ಶಾಲೆಗೆ ಹೋಗಬೇಕಿದ್ರು ಸಮೇತ ನಾವು ನಡ್ಕೊಂಡು 4-5 ಕಿಲೋಮೀಟ್ರ್ ಹೋಗಬೇಕಿತ್ತು. ಅಂಥ ಒಂದು ನನ್ನ ಸರ್ ಸಮೇತ ಬಂದಿದ್ದಾರೆ ಇವತ್ತು ಇಲ್ಲಿ. ಶಿವರಾಮ ಶೆಟ್ಟಿ ಅವರು ನನ್ನ ಸರ್ ಸಮೇತ ಬಂದಿದ್ದಾರೆ ಇವತ್ತು. 1st ಸ್ಟ್ಯಾಂಡರ್ಡಿಂದ 4th ಸ್ಟ್ಯಾಂಡರ್ಡ್ ತನಕ ಇದ್ದ ಮಾಸ್ಟರ್ ಸಮೇತ ಇವತ್ತು ಬಂದಿದ್ದಾರೆ. ಸೊ ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಹುಟ್ಟಿ ಬೆಳೆದು, ಆದರೆ ಉಡುಪಿಗೆ ಬಂದಾಗ ನಾನು ತುಂಬ ಶ್ರೀಮಂತರ ಮನೆಯಲ್ಲಿ, ತುಂಬ ಶಿಸ್ತಿನವರ ಮನೆಯಲ್ಲಿ ನಾನಿದ್ದೆ. ಶ್ರೀಮಂತರ ಹೇಳೋದಕ್ಕಿಂತಲೂ ಶಿಸ್ತಿನ ಒಂದು ಸಿಪಾಯಿ ಅವರ ಮನೆಯಲ್ಲಿದ್ದೆ. ಅದು ಯಾರು ಹೇಳಿದರೆ ಉಡುಪಿ ಮಿತ್ರ ಸಮಾಜ ಹೋಟೆಲ್ನ ಶ್ರೀಯುತ ದಿವಂಗತ ಗೋಪಾಲ್ ಹೊಳ್ಳ ಅವರ ಮನೆಯಲ್ಲಿ ನಾನಿದ್ದೆ. ಯಾಕಂದರೆ ನಿಮಗೆಲ್ಲರಿಗೂ ಮಿತ್ರ ಸಮಾಜ ಅಂತ ಹೇಳಿದರೆ ಇಡೀ ವರ್ಲ್ಡ್ ಫೇಮಸ್. ಇವತ್ತಿಗೆ 75 ವರ್ಷಕ್ಕಿಂತಲೂ ಜಾಸ್ತಿ ಒಂದು ಹೋಟೆಲ್ ನಡೀತಾ ಉಂಟು ಅಂತ ಹೇಳಿದರೆ ಅದು ಸಣ್ಣ ಹೋಟೆಲ್. ಅದು ಅತ್ಯುತ್ತಮವಾದ ರುಚಿಯಾದ ಒಂದು ಇದನ್ನು ಕೊಡ್ತಾ ಇರುವಂಥ ಒಂದು ಮಿತ್ರ ಸಮಾಜ ಹೋಟೆಲ್. ಅವರ ಮಗ ನಿನ್ನೆ ಬಂದಿದ್ದರು, ಶ್ರೀಯುತ ಅಚ್ಯುತೊಳ್ಳ, ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅವರು ವೃತ್ತಿಯಲ್ಲಿ ವಕೀಲರಾಗಿದ್ದು, ಲೆಕ್ಕ ಪರಿಶೋಧಕರಾಗಿದ್ದರೂ ಕೂಡ ಅದನ್ನು ಹೋಟೆಲನ್ನು ಇವತ್ತು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅಂಥ ಒಂದು ತುಂಬ ಒಂದು ಒಳ್ಳೆಯ ಶಿಸ್ತಿನವರ ಮನೆಯಲ್ಲಿ ನಾನು ಮುಂದೆ ಬೆಳೆದೆ. ಹಾಗೆ ಬೆಳೀತಾ ಇರುವಾಗ ನಾನು ನನ್ನ ಕಸಿನ್ ಹಾಸ್ಪಿಟ್ಲಲ್ಲಿ, ಮಿತ್ರ ಹಾಸ್ಪಿಟ್ಲಲ್ಲೇ ವರ್ಕ್ ಮಾಡ್ತಾಯಿದ್ದೆ. ಒಂದು ದಿವಸ ನಾನು ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಆ ಟೈಮ್ನಲ್ಲಿ ಓಮ್ನಿ ಕಾರನ್ನು ತಗೊಂಡು ನಮ್ಮ ಮನೆಗೆ ಹೋದೆ. ನಾನು ಆ ಓಮ್ನಿ ಕಾರ್ ತಗೊಂಡು ಹೋದಾಗ ನನ್ನನ್ನು ಅರೌಂಡ್ 7 o'clock ಆಗಿರ್ಬೋದು, 6:30-7 ಗಂಟೆ ಆಗಿರ್ಬೋದು. ನಾನು ನಮ್ಮ ಮನೆಗೆ ಹೋಗಿ ರಿಟರ್ನ್ ಬರ್ತಾ ಇರುವಾಗ, ಉಡುಪಿಗೆ ಬರ್ತಾ ಇರುವಾಗ ರಸ್ತೆಯಲ್ಲಿ ಒಬ್ಬರು ನನ್ನ ಓಮ್ನಿ ಕಾರನ್ನು ನಿಲ್ಲಿಸಿದರು. ನಾನು ಆ ಕಾರನ್ನು ನಿಲ್ಲಿಸಿದಾಗ ಅವರೊಂದು ತುಂಬ ಕಾಡಿನ ಪ್ರದೇಶ, ಅದು ಕರೆಕ್ಟಾಗಿ ವೆಹಿಕಲ್ ಹೋಗ್ತಾ ಇಲ್ಲ ಕಾರ್ ಸಮೇತ, ಆದರೂ ಸಮೇತ ನನ್ನನ್ನು ಕರ್ಕೊಂಡು ಹೋದರು. ಅವರು ಕರ್ಕೊಂಡೋಗಿ ಸುಮಾರು ಹೊತ್ತಾದಮೇಲೆ ಒಂದು ಡೆಲಿವರಿ ಪೇಷಂಟನ್ನು ಕರ್ಕೊಂಡು ಬಂದರು. ಅವರು ಡೆಲಿವರಿ ಪೇಷಂಟ್ ಬಂದರು. ನನಗೆ ಹೆದರಿಕೆ, ಎಲ್ಲಿಯಾದರೂ ಡೆಲಿವರಿ ಆದರೆ ಏನಂತೇಳಿ ಹೇಳಿ. ಇವರು ಮನೆಯವರು ಇನ್ನೂ ಬರಲಿಲ್ಲ. ಮನೆಯವರು ಯಾಕೆ ಬರಲಿಲ್ಲ ಅಂತ ನಾನು ತುಂಬ ಸಲ ಕೇಳಿದೆ. ಮನೆಯವರು ಬರಲಿ ಅಂದರೆ ಒಬ್ಬರು ಯಾರೋ ಕರ್ಕೊಂಡು ಬಂದರು, ಮತ್ತೆ ಯಾರೋ ಬರಲಿಲ್ಲ. ಮತ್ತು ನಾನು 5 ನಿಮಿಷ ಕಾದೆ, 10 ನಿಮಿಷದ ಕಾದೆ ಕಾರಲ್ಲಿ. ಅವರು ಮತ್ತೆ ಹೇಳಿದರು, ಇಲ್ಲ ಸರ್, ನಾವು ದುಡ್ಡು ಒಟ್ಟು ಮಾಡ್ತಾ ಇದ್ದೇವೆ ಇದಕ್ಕೆ ಆಸ್ಪತ್ರೆಗೆ ಬರಲಿಕ್ಕೆ ಅಂತೇಳಿ ಹೇಳಿ. ಸೊ ಆ ಟೈಮ್ನಲ್ಲಿ ನಾನು ಹೇಳಿದೆ, ನೋಡಿ, ನೀವು ದುಡ್ಡಿನ ವಿಚಾರದಲ್ಲಿ ಏನು ಇದು ಮಾಡೋದು ಬೇಡ, ನೀವು ಬನ್ನಿ, ನಿಮ್ಗೆ ಎಲ್ಲಿ ಇದು ಮಾಡಬೇಕಂತ. ನಾವು ಸರ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಹೆಬ್ರಿಗೆ ಹೋಗೋರು ಅಂತೇಳಿ ನಾನು ಗೌರ್ಮೆಂಟ್ ಆಸ್ಪತ್ರೆ ಹೆಬ್ರಿಗೆ ಅವರನ್ನು ಕರ್ಕೊಂಡು ಹೋದೆ. ನಾನು ಹೇಳಿದೆ, ಉಡುಪಿಗೆ ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದೆ. ಆದರೆ ಅವರಿಗೆ ಧೈರ್ಯ ಇರಲಿಲ್ಲ. ಉಡುಪಿಗೆ ಹೋದರೆ ದುಡ್ಡು ಖರ್ಚಾಗ್ತದಲ್ಲ, ಏನು ಮಾಡೋದು ಅಂತೇಳಿ ಹೇಳಿ. ಸೊ ಆಗ ಅವರು ಹೇಳಿದರು, ನಾವು ಸರ್ಕಾರಿ ಆಸ್ಪತ್ರೆಗೆ ಹೋಗ್ತೇವೆ, ಏನಾಗದಿದ್ದರೆ, ಏನು ತೊಂದರೆ ಇಲ್ಲ ಅಂತಾದರೆ ಡಾಕ್ಟ್ರು ಸಿಕ್ಕಿ ನಾವು ಅಲ್ಲೇ ಡೆಲಿವರಿ ಮಾಡಿಸ್ಕೊಳ್ತೇವೆ, ಸೊ ಇಲ್ಲದಿದ್ದರೆ ನಾವು ಉಡುಪಿಗೆ ಬರ್ತೇವೆ ಅಂತ ಹೇಳಿದರು. ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿಯ ಒಂದು ತೊಂದರೆ ಆದದನ್ನು ನಾನು ಸಣ್ಣದಿರುವಾಗ ಕಣ್ಣಾರೆ ಕಂಡು, ಅದರ ನಂತರ ನಾನು ಉಡುಪಿಯಲ್ಲಿ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕುವ ಹಾಗೆ ಆಯಿತು. ಆ ಆಸ್ಪತ್ರೆಯಲ್ಲಿ ನೀವು ನೋಡಿದ ಹಾಗೆ ನಾನು ಅವತ್ತೇನೊಂದು ಸಣ್ಣ ಸೇವೆಯನ್ನು ಕೊಟ್ಟಿದ್ದೇನೆ. ಅದಕ್ಕೆ ಹೇಳೋದು, ನಾವು ಈ ಸಣ್ಣದಾದರೂ ತೊಂದರೆ ಇಲ್ಲ, ಏನಾದರೂ ಒಂದು ಸರ್ವಿಸು, ಒಂದು ಒಳ್ಳೆಯ ಪರೋಪಕಾರವನ್ನು ಮಾಡಬೇಕು, ಬೇರೆ ಒಳ್ಳೆಯ ಕೆಲಸಗಳನ್ನು ಮಾಡಬೇಕಂತ.
ಅವತ್ತು ನಾನು ಒಂದು ಸಣ್ಣ ಕೆಲಸ ಮಾಡಿ ಆ ಪೇಷಂಟನ್ನು, ಡೆಲಿವರಿ ಪೇಷಂಟನ್ನು ನಾನು ಹೆಬ್ರಿ ಸರ್ಕಾರಿ ಆಸ್ಪತ್ರೆಗೆ ತಂದು ಬಿಟ್ಟ ನಂತರ ಅವ್ರು ಮತ್ತೊಮ್ಮೆ ಡೆಲಿವರಿ ಆದಮೇಲೆ ನನ್ನ ಹತ್ರ ಬಂದು ಹೇಳಿದರು, ಸರ್ ಏನು ತೊಂದರೆ ಇಲ್ಲದೆ ಒಳ್ಳೆ ರೀತಿಯಲ್ಲಿ ಆಯಿತು, ನೀವು ಬಂದದ್ದು ನಮಗೆ ದೇವರು ಬಂದಾಗೆ ಆಯ್ತು ಸರ್ ಅಂತೇಳಿ ಹೇಳಿ. ಯಾಕಂದರೆ ಆ ರಾತ್ರಿ 7-7:30 ಹೊತ್ತಿಗೆ ನಮ್ಮ ಹಳ್ಳಿಯಲ್ಲಿ ಕಾಡಿನಲ್ಲಿ ಒಂದೇ ಒಂದು ವೆಹಿಕಲ್ ಸಿಕ್ಕದೇ ಇರುವತ್ತು. ಇದು ಸುಮಾರು ನಾನು 30 ವರ್ಷದ ಮುಂಚಿನ ಕಥೆಯನ್ನು ಹೇಳ್ತಾ ಇರೋದು. ಸೊ ಹಾಗೆ ಅವತ್ತು ಏನು ನಾನು ಒಂದು ಸೇವೆ ಮಾಡಿದ್ದೇನೆ, ಅವತ್ತು ಅದರ ಪ್ರತಿಫಲವೇ ಇವತ್ತು ಗಾಂಧಿ ಆಸ್ಪತ್ರೆ. ಅದರ ಮೇಲೆ 30 ವರ್ಷ ಆಚರಣೆ ಮಾಡಿದ್ದು, ಅದರ ಮೇಲೆ 12,000ಕ್ಕಿಂತ ಜಾಸ್ತಿ ಮಿಗಿಲಾದ ಒಂದು ಡೆಲಿವರಿ ನಮ್ಮ ಆಸ್ಪತ್ರೆಯಲ್ಲಿ ಆದದ್ದು. ಇದೆಲ್ಲ ಒಂದು ದೇವರ ಕರುಣೆ ಅಂತ ನಾನು ಹೇಳ್ತೇನೆ. ಹಾಗೆ ನಮ್ಮ ಆಸ್ಪತ್ರೆಯಲ್ಲಿ ಬೇರೆ ಸಮೇತ ಎಲ್ಲ ಸರ್ಜರೀಸು ಎಲ್ಲ ಸಮೇತ ಆಗ್ತದೆ, ಸ್ಪೆಷಾಲಿಟಿ ಎಲ್ಲ ಟ್ರೀಟ್ಮೆಂಟ್ ಸಮೇತ ಆಗ್ತದೆ. ಆದರೆ ಈ ವಿಷಯವನ್ನು ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಇದು ಒಂದು ನನಗೆ ಅವತ್ತಿನಿಂದ ಇವತ್ತಿನವರೆಗೂ ನನಗೆ ಒಂದು ಆ ಸೇವೆ ಮಾಡಿದ್ದಕ್ಕೆ ಒಂದು ನನಗೆ ಪ್ರೇರಣೆ ಆಗಿಬಿಟ್ಟಿದೆ. ಇಂಥ ಒಂದು ಆಸ್ಪತ್ರೆಯನ್ನು ನಾವು 30 ವರ್ಷದಿಂದ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಇದಕ್ಕೆ ನಮ್ಮ ಇಲ್ಲಿ ಮಣಿಪಾಲ ಅಂತ ಆಸ್ಪತ್ರೆ ಅಂತ ಅದರ ವೈಸ್ ಚಾನ್ಸಲರ್ ಅಂತ ಪ್ರೋ ಚಾನ್ಸಲರ್ ಅಂತ ಡಾಕ್ಟರ್ HS ಬಲ್ಲಾಳ್ ಇದ್ದಾರೆ. ಅವರು ನಮ್ಮ ತುಂಬ ಆತ್ಮೀಯರಾಗಿ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ನಾನು ಹೇಳಿದಾಗ ಬರ್ತಾರೆ. ಲಾಸ್ಟ್ ಟೈಮ್ ಸಮೇತ ನಮ್ಮ ಆಸ್ಪತ್ರೆಯ ಕಾರ್ಯಕ್ರಮಕ್ಕೆ ರಕ್ತದಾನ ಶಿಬಿರಕ್ಕೆ ಬಂದಿದ್ದಾರೆ, ಇವತ್ತು ಸಮೇತ ಬಂದಿದ್ದಾರೆ. ಸೊ ಅವರ ಇದರಲ್ಲಿ ಇನ್ನೂ ಒಂದು ಸಂತೋಷ ಸುದ್ದಿ ಅಂತ ಹೇಳಿದರೆ, ಅವರು ಸಮೇತ ನಮ್ಮ ಹೆಬ್ರಿಯ ಹತ್ತಿರದವರೇ, ನನ್ನ ಊರಿನವರೇ. ಅದು ಸಮೇತ ಅವರು ನೋಡಿ ಇಷ್ಟು ಅವರು ಹಲವಾರು ಮಕ್ಕಳು, ಅವರ ಪೇರೆಂಟ್ಸಿಗೆ ಎಲ್ಲರೂ ಸಮೇತ ಆ ಟೈಮ್ನಲ್ಲಿ ಅವರಿಗೆಲ್ಲರಿಗೂ ಸಮೇತ ಡಾಕ್ಟರ್ಸ್ ಆಗಿ ಪೋಸ್ಟ್ ಗ್ರಾಜ್ಯುಯೇಷನ್ ಕಲಿಸಿದ್ದಾರೆ ಅಂತ ಹೇಳಿದರೆ ನಮಗೂ ಸಮೇತ ನಮ್ಮ ಊರಿನವರದೊಂದು ಹೆಮ್ಮೆಯ ವಿಷಯ. ಸೊ ಡಾಕ್ಟರ್ HS ಬಲ್ಲಾಳಿಗೆ ನಾನು ಈ ಸಂದರ್ಭದಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಬಂದದಕ್ಕೆ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಹಾಗೆ ಡಾಕ್ಟರ್ ವಿಜಯ್ ಕುಮಾರ್ ಇದ್ದಾರೆ. ನಿಮಗೆಲ್ರಿಗೂ ಇಲ್ಲಿ ಅಪರಿಚಿತರಾಗಿರ್ಬೋದು ಡಾಕ್ಟರ್ ವಿಜಯ್ ಕುಮಾರ್. ಆದರೆ ಅವರು ವೈದ್ಯಕೀಯ ರಂಗದಲ್ಲಿ ತುಂಬ ಹೆಸರುವಾಸಿಯಾದವರು. ಯಾಕೆ ಹೇಳಿದರೆ ಕಿದ್ವಾಯಿ ಹಾಸ್ಪಿಟಲ್ ಬ್ಯಾಂಗ್ಳೂರಿನ ಡೈರೆಕ್ಟರ್ ಆಗಿದ್ದಂಥವರು ಈಗ ಮಂಗಳೂರಿನಲ್ಲಿ ಯೇಣಪ್ಪಯ್ಯ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿದ್ದಾರೆ ಮತ್ತು ಒಂದು ಶ್ರೇಷ್ಠ ಸರ್ಜನ್ ಆಗಿದ್ದಾರೆ. ಅವರು ಅದು ಸಮೇತ ಆಂಕೋ ಸರ್ಜನ್, ಕ್ಯಾನ್ಸರ್ ಸ್ಪೆಷಲಿಸ್ಟ್ ಆಗಿದ್ದಾರೆ. ಅವರು ಇಡೀ ನಮ್ಮ ಭಾರತ ದೇಶದ ಕ್ಯಾನ್ಸರ್ ಅಸೋಸಿಯೇಷನ್, ಸರ್ಜನ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರು ಕೂಡ ಹೌದು. ಅವರು ಮಾಡಿದಂಥ ಸಾಧನೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಅವರು ನನ್ನ ಒಂದು ಕ್ಲೋಸ್ ರಿಲೇಟಿವ್ ಸಮೇತ ಒಂದು ಅತ್ಯುತ್ತಮವಾದ ಸರ್ಜರಿಯನ್ನು ಮಾಡಿದ್ದಾರೆ. ಯಾಕೆ ಹೇಳಿದರೆ ಆ ಸರ್ಜರಿ ಮಾಡಿದಾಗ ನಾನು ಮನೆಯವರ ಹತ್ರ ಎಲ್ಲ ಹೇಳಿದ್ದೇನೆ, ನೋಡಿ ನಿಮಗೆ ಗ್ಯಾರಂಟಿ ಏನೂ ಇರೋದಿಲ್ಲ, ಆದರೆ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತೇವೆ, ಆದರೆ ಪೇಷಂಟ್ ಹತ್ರ ಅದನ್ನು ಹೇಳಲಿಲ್ಲ. ಸೊ ಉಳಿದವ್ರ ಹತ್ರ ಎಲ್ಲದಕ್ಕೂ ಪ್ರಿಪೇರ್ ಆಗಿರಬೇಕು. ಯಾಕಂದರೆ ಇಟ್ ಈಸ್ ವೆರಿ ಕಾಂಪ್ಲಿಕೇಟೆಡ್ ಸರ್ಜರಿ ಆದಮೇಲೆ ಸಮೇತ ಬದುಕುವಂಥದ್ದು ತುಂಬ ಕಷ್ಟ. ಅಂಥ ಒಂದು ಸರ್ಜರಿಯನ್ನು ಡಾಕ್ಟರ್ ವಿಜಯ್ ಕುಮಾರ್ ಪರ್ಸನಲಿ ಬಂದು, ಡಾಕ್ಟರ್ ರೋಹನ್ ಶೆಟ್ಟಿ ಅವರ ಅಸಿಸ್ಟೆಂಟ್ ಪರ್ಸನಲಿ ಬಂದು ಆ ಸರ್ಜರಿಯನ್ನು ಮಾಡಿದ್ದಾರೆ. ಇವತ್ತಿಗೆ 3 ವರ್ಷ ಆಗ್ತಾ ಬಂತು, ಪೇಷಂಟ್ ಒಳ್ಳೆ ರೀತಿಯಲ್ಲಿ ಇದ್ದಾರೆ. ಇದಕ್ಕೆ ಕಾರಣ ನಮ್ಮ ಡಾಕ್ಟರ್ ವಿಜಯ್ ಕುಮಾರ್ ಅವರನ್ನು ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಅವರು ಅಷ್ಟು ದೊಡ್ಡ ವ್ಯಕ್ತಿ ಇವತ್ತು ಬಂದಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ಸರ್ ನಿಮಗೆ ಧನ್ಯವಾದಗಳು ನಾನು ಹೇಳ್ತಾ ಇದ್ದೇನೆ ಸರ್. ಹಾಗೆ ಡಾಕ್ಟರ್ ಜಿ ಶಂಕರ್ ತುಂಬ ಎಲ್ಲರಿಗೂ ಉಡುಪಿಯವರಿಗೆ ಪರಿಚಿತರು. ಅದು ಯಾವುದರಲ್ಲಿ ದಾನ ಧರ್ಮದಲ್ಲಿ ನಾವು ಅವರ ದಾನ ಧರ್ಮದಲ್ಲಿ ನಾವೆಲ್ಲ ಏನೋ ಒಂದು ಪಂಚಮಿ ಟ್ರಸ್ಟ್ ಮಾಡಿದ್ದೇವೆ, ಸಣ್ಣದು ಒಂದು ವಿಷಯ ನಮ್ಮದು. ಆದರೆ ಅಂಥ ವ್ಯಕ್ತಿತ್ವದ ಒಂದು ವ್ಯಕ್ತಿ ನಮಗೆ ಉಡುಪಿಗೆ ಬಂದಾಗ ನನ್ನೊಂದಿಗೆ ತುಂಬ ಹತ್ತಿರದ ಒಂದು ಚಿರಪರಿಚಿತರಾಗಿ ಇವತ್ತಿಗೂ ಸಮೇತ ನಮ್ಮೊಂದಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಆಗಲಿ ಏನೇ ಒಂದು ವಿಷಯ ಇದ್ದರೂ ಸಮೇತ ಅವರು ಸಮೇತ ಏನಾದರೂ ವಿಷಯ ಇದ್ದರೆ ನನಗೆ ಫೋನ್ ಮಾಡ್ತಾರೆ. ನನಗೆ ಸಹ ಏನಾದರೂ ಇದಾಗಿದ್ದರೆ ನಾನು ಅವರಿಗೆ ಫೋನ್ ಮಾಡ್ತೇನೆ. ಅವರ ಫುಲ್ ಫ್ಯಾಮಿಲಿ ಸಮೇತ ನಮ್ಮೊಂದಿಗೆ ಒಂದು ಒಳ್ಳೆಯ ರೀತಿಯಲ್ಲಿದ್ದಾರೆ. ಇವತ್ತು ಅವರ ಮೇಡಮ್ ಸಮೇತ ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಸರ್ ಜಿ ಶಂಕರ್ ಸರ್ ಅವರು ನಮಗೆ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮನ್ನು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮಗೆ ಒಂದು ಪ್ರೇರಣೆ ಆಗಿದ್ದಾರೆ. ಆದ್ದರಿಂದ ಜಿ ಶಂಕರ್ ಅವರಿಗೆ ಸಮೇತ ನಾನು ವೈಯಕ್ತಿಕವಾಗಿ ನನ್ನ ಒಂದು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಹಾಗೆ ಇವತ್ತು ಡಾಕ್ಟರ್ ನಮ್ಮ ಸುರೇಶ್ ಅವರಿದ್ದಾರೆ, IMA ಎಲ್ಲ IMA ಡಾಕ್ಟರ್ಸ್ ಪ್ರತಿಯೊಬ್ಬರು ಸಮೇತ IMA ಡಾಕ್ಟರ್ಸ್ ನಮ್ಮಲ್ಲಿ ಈಗ ಹಲವಾರು ಆಸ್ಪತ್ರೆಗಳು ಆಗಿರ್ಬೋದು, ಆದರೆ ಹೆಚ್ಚಿನ ಎಲ್ಲ ಆಸ್ಪತ್ರೆಯ ವೈದ್ಯರು ಮತ್ತು ಅದರ ಡೈರೆಕ್ಟರ್ಸ್ ಮುಂಚೆ ನನ್ನ ಆಸ್ಪತ್ರೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಸೇವೆ ಮಾಡಿದವರೇ ಆಗಿರ್ತಾರೆ. ಅವರೆಲ್ಲರ ಸೇವೆಯನ್ನು ನಾನು ತಗೊಂಡು
ಸೊ ಇವತ್ತು ಈ ನಮ್ಮ ಗಾಂಧಿ ಆಸ್ಪತ್ರೆ 30 ವರ್ಷವನ್ನು ಆಚರಣೆ ಮಾಡ್ತಾ ಇದೆ. ಅದಕ್ಕೆ ನಾನು ಡಾಕ್ಟರ್ ಸುರೇಶರನ್ನು ಎಲ್ಲ ಡಾಕ್ಟರ್ ವೈದ್ಯರ ಒಂದು ಎಲ್ಲರ ಪರವಾಗಿ ಡಾಕ್ಟರ್ ಸುರೇಶಣ್ಣಯನ್ನು ನಾನು ಇವತ್ತು ಇಲ್ಲಿ ನಾನು ಗುರುತಿಸಿದ್ದೇನೆ. ಎಲ್ಲ ಡಾಕ್ಟ್ರಿಗೂ ಡಾಕ್ಟ್ರಿಗೂ ನಾನು ಸಮೇತ ನಮ್ಮ ಒಂದು ಆಸ್ಪತ್ರೆಗೆ ಒಳ್ಳೆಯ ಸರ್ವಿಸ್ ಕೊಟ್ಟದಕ್ಕಾಗಿ ನಾನು ಅವರಿಗೆ ಸಮೇತ ಎಲ್ಲರಿಗೂ ಸಮೇತ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ಮತ್ತು ಇವತ್ತು ನೋಡಿ ಡಿ ಸಿ ಮೇಡಮ್ ಕರೆಕ್ಟ್ ಟೈಮಿಗೆ ಬರ್ತೇನೆ ಅಂತ ಹೇಳಿದರು. ಬಟ್ ನಮಗೆ ಸಹ ಗೊತ್ತುಂಟು, ಡಿ ಸಿ ಮೇಡಮ್ ಡಾಕ್ಟರ್ ವಿದ್ಯಾ ಕುಮಾರಿ ಅವರು ಇಲ್ಲಿ ಬಂದಿದ್ದಾರೆ. ಮೇಡಮಿಗೆ ಎಷ್ಟೆಲ್ಲ ತೊಂದರೆಗಳಿರ್ತದೆ ಅಂತೇಳಿ ಹೇಳಿ ಒಂದು ಡಿ ಸಿ ಆದವರಿಗೆ ಗೊತ್ತುಂಟು. ಆದರೂ ಸಮೇತ ನಾನು ಡಿ ಸಿ ಮೇಡಮ್ಗೆ ಹೇಳಿದೆ, ಮೇಡಮ್ ಸ್ವಲ್ಪ ಟೈಮ್ ಹೆಚ್ಚು ಕಮ್ಮಿ ಆದರೂ ಅಡ್ಡಿಲ್ಲ, ಒಂದು ಬನ್ನಿ ಮೇಡಮ್ ಅಂತೇಳಿ ಹೇಳಿದ್ದೇನೆ. ಸೊ ಡಿ ಸಿ ಮೇಡಮು ಇವತ್ತು ಇಷ್ಟೊತ್ತವರೆಗೆ ಬಹುಶಃ ಸಿ ಎಮ್ ಒಟ್ಟಿಗೆ ಕಾನ್ಫರೆನ್ಸಲ್ಲಿದ್ದರು. 2-3 ಸಲ ಅವರ ಪಿ ಹತ್ರ ಮಾತಾಡಿದೆ ನಾನು. ಇಲ್ಲ ಸರ್, ಸ್ವಲ್ಪ ಟೈಮ್ ಹೆಚ್ಚು ಕಮ್ಮಿ ಆದರೂ ಡಿ ಸಿ ಮೇಡಮ್ ಬಂದು ಹೋಗ್ತಾರಂತೇಳಿ ನಮ್ಮ ಮೇಲೆ ಒಂದು ಪ್ರೀತಿಯ ಒಂದು ದೌತಕವಾಗಿ ಇವತ್ತು ನಮ್ಮ ಆಸ್ಪತ್ರೆ ಒಂದು ಏನು ಸೇವೆ ಮಾಡ್ತಾ ಉಂಟು, ಅದರೊಂದಿಗೆ ನಾವು ನಗರಸಭೆಯ ಹಲವಾರು 10 ವರ್ಷಗಳಿಂದ ನಾವು ನಗರಸಭೆಯ ಸಿಬ್ಬಂದಿಗಳಿಗೆ, ಅದು ಸಮೇತ ಸ್ವಚ್ಛತಾ ಸಿಬ್ಬಂದಿಗಳಿಗೆ ನಾವು ಗುರುತಿಸಿದ್ದೇವೆ. ಇದು ಸಮೇತ ನಾನು ಯಾಕೆ ಅಂತ ಹೇಳ್ತಾ ಇದ್ದೇನೆ, ಸ್ವಚ್ಛತಾ ಸಿಬ್ಬಂದಿಗಳನ್ನು ಆಗಸ್ಟ್ 15ರಂದು ನಾವು ಗುರುತಿಸಿದ್ದೇವೆ. ಯಾಕೆ ಗುರುತಿಸಿದ್ದೇವೆ ಅಂತ ಹೇಳಿದರೆ, ನಾನು ರಾತ್ರಿ ಹೆಚ್ಚಾಗಿ ಮನೆಗೆ ಡ್ಯೂಟಿ ಬಿಟ್ಟು ಹೋಗುವಾಗ 1ರಿಂದ 3 ಗಂಟೆ ಆಗ್ತಾ ಇತ್ತು ಹೆಚ್ಚಿನ ಟೈಮ್ನಲ್ಲಿ. ಈಗ ಅಲ್ಲ, ಸ್ವಲ್ಪ ಸಮಯದ ಮುಂಚೆವರೆಗೆ. ಹೆಚ್ಚಾಗಿ ನಾನು ಬೆಳಿಗ್ಗೆ 8 ಗಂಟೆಗೆ ಹಾಸ್ಪಿಟ್ಲಿಗೆ ಬಂದರೆ ರಾತ್ರಿ 2-2:30, 3 ಗಂಟೆ ಹೋಗ್ತಾ ಇದ್ದೇನೆ. ಆದರೆ ಆ ಟೈಮ್ನಲ್ಲಿ ನನಗೆ ಸಿಕ್ಕೋದು ಸ್ವಚ್ಛತಾ ಸಿಬ್ಬಂದಿಗಳು ಮಾತ್ರ. ಉಡುಪಿಯ ಯಾರಿಗೂ ಗೊತ್ತಿರೋದಿಲ್ಲ, ಅವರು ರಾತ್ರಿ 11-12 ಗಂಟೆ ನಂತರ ಇಡೀ ಉಡುಪಿಯ ಬಸ್ ಸ್ಟ್ಯಾಂಡನ್ನು ಕ್ಲೀನ್ ಮಾಡಿ ಸ್ವಚ್ಛತೆ ಮಾಡಿ ಆ ಸಿಬ್ಬಂದಿಗಳು ನಿಮಗೆ ಬೆಳಿಗ್ಗೆ ಬರುವಾಗ ಮತ್ಮನ ಉಡುಪಿ ಅಷ್ಟು ಸ್ವಚ್ಛತೆಯಲ್ಲಿ ಕ್ಲೀನ್ ಆಗಿರ್ತದೆ. ಇದಕ್ಕೆ ಕಾರಣ ಉಡುಪಿ ನಗರಸಭೆಯ ಸ್ವಚ್ಛತಾ ಸಿಬ್ಬಂದಿಗಳು. ಅಂಥವರನ್ನು ನಾನು ಪ್ರತಿ ವರ್ಷ ಸುಮಾರು 10-15 ವರ್ಷದಿಂದ ಗುರುತಿಸಿ ನಾನು ಇದು ಮಾಡ್ತಾ ಇದ್ದೇನೆ. ಅಂಥ ಹಲವಾರು ಕಾರ್ಯಕ್ರಮ ನಮ್ಮ ಪಂಚಮಿ ಟ್ರಸ್ಟಿಂದ, ಲೈಕ್ ಸಿಟಿ ಬಸ್ ಸ್ಟ್ಯಾಂಡಿಂದ ಕಲ್ಸಂಗದವರೆಗೆ ಡಿವೈಡಲ್ಲಿ ಗಾರ್ಡನ್ ಇರ್ಬೋದು, ಮತ್ತು ಇಂಥ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದದಕ್ಕೆ ಡಿ ಸಿ ಮೇಡಮ್ ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಮಗೆ ಪ್ರೇರಣೆ ಆಗಿದ್ದಾರೆ. ಆದ್ದರಿಂದ ಇವತ್ತು ಡಿ ಸಿ ಮೇಡಮ್ ನಮ್ಮೊಂದಿಗೆ ಇಲ್ಲಿ ಬಂದಿದ್ದಾರೆ. ಸೊ ಡಿ ಸಿ ಮೇಡಮಿಗೆ ಸಮೇತ ನಾನು ಸ್ವಾಗತವನ್ನು ಹೇಳ್ತಾ, ಸ್ವಲ್ಪ ತಡ ಆದರೂ ಸಮೇತ ಮೇಡಮ್ ಬಂದದಕ್ಕೆ ನಮಗೇನು ತೊಂದರೆ ಇಲ್ಲ, ತುಂಬ ಖುಷಿಯಾಗಿದೆ ಮೇಡಮ್ ಅಂತೇಳಿ ಹೇಳ್ತಾ, ನಾನು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ನನ್ನ ಹಿತೈಷಿಗಳು, ವೆಲ್ ವಿಷರ್ಸ್, ಮತ್ತು ನಾನು ಹೇಳಲಿಕ್ಕೆ ಹೋದರೆ ತುಂಬ ನನಗೆ ಸಹಾಯ ಮಾಡಿದವರು ಎಲ್ಲರೂ ನನಗೆ ಸಹಾಯ ಮಾಡಿದವರೇ, ಒಂದಲ್ಲ ಒಂದು ರೀತಿಯಲ್ಲಿ ನನಗೆ ಹೆಲ್ಪ್ ಮಾಡಿದವರೇ. ಯಾಕಂದರೆ ಹೇಳಿದರು, 0ದಿಂದ ಇಷ್ಟು ತನಕ ಬಂದಿದ್ದೇನೆ ಅಂತೇಳಿ ಹೇಳಿ. ಅದು ನಿಜವಾಗಿಯೂ ಹೌದು. 0ದಿಂದ ಇಷ್ಟು ತನಕ ಬರಬೇಕಿದ್ರೆ ನೀವು, ಅದಕ್ಕೋಸ್ಕರವೇ ಇಷ್ಟು ಜನ ನಮ್ಮಲ್ಲಿ ನಿನ್ನೆ ಮತ್ತು ಇವತ್ತು ಫುಲ್ ಜನ, ನಾನು ಎಣಿಸ್ಕೊಂಡಿದ್ದೆ ಇಷ್ಟು ದೊಡ್ಡ ಇದೆಲ್ಲ ಟೆಂಟ್ ಆಗಿದ್ಮೇಲೆ ಜನ ಇಷ್ಟು ಬರ್ತಾರೆ ಅಂತೇಳಿ ಹೇಳಿ. ಎಲ್ಲರೂ ಬಂದಿದ್ದೀರಾ. ನಿಮ್ಮೆಲ್ಲರ ಪ್ರೀತಿಗೆ ನಾನು ಅಭಾರಿ ಅಂತೇಳಿ ಹೇಳ್ತಾ, ಪತ್ರಕರ್ತ ಮಿತ್ರರಿದ್ದಾರೆ, ನನ್ನ ಸರ್ನವರಿದ್ದಾರೆ, ನನ್ನ ದೊಡ್ಡ ವೆಲ್ ವಿಷರ್ಸ್ ಇದ್ದಾರೆ, ನನಗೆ ಸಹಾಯ ಮಾಡಿದಂಥ ಬೆನಡಿಕ್ಟ್ ಮಾರ್ಟಿಸ್, ಒಂದು ಟೈಮ್ನಲ್ಲಿ ಆಸ್ಪತ್ರೆ ಆಗ್ತದಾ ಇಲ್ಲೋ ಅಂತ ಹೇಳುವ ಟೈಮ್ನಲ್ಲಿ ಬೆನಡಿಕ್ಟ್ ಮಾರ್ಟಿಸ್ ಅಂತ ಒಂದು ಮೂಡುಬೆಳ್ಳಿಯಲ್ಲಿ ಇರುವಂಥ ವ್ಯಕ್ತಿ ನನಗೆ ದೇವರ ರೂಪದಲ್ಲಿ ಬಂದು ನನಗೆ ಒಂದು ಸಹಾಯ ಮಾಡಿದರು. ಅವರ ಮನೆಯವರಿದ್ದಾರೆ ಈಗ. ಹಾಗೆ ಎಲ್ಲ ನಾನು ಹೇಳಲಿಕ್ಕಿಲ್ಲ, ಅಂಥ ವ್ಯಕ್ತಿಗಳು ನನ್ನೊಂದಿಗೆ ಇವತ್ತು ಇದ್ದಾರೆ ಅಂತೇಳಿ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತದೆ. ಸೊ ಇವತ್ತೆಲ್ಲ ಕಾರ್ಯಕ್ರಮ ನನಗೆ ತುಂಬ ಮಾತಾಡಿದೆ ನಾನು, ಆದರೂ ಸಮೇತ ಇವತ್ತಿನ ಕಾರ್ಯಕ್ರಮ ನೀವು ನಿಜವಾಗಿ ನೋಡಬೇಕಾದದ್ದು, ಇನ್ನು ನೆಕ್ಸ್ಟ್ ಆಗುವಂಥದ್ದು ಡಿಸೇಬಲ್ಡ್ ಮಕ್ಕಳು ಅಂತೇಳಿ ಹೇಳ್ತಾರೆ. ಏನು ವಿಶೇಷ ಚೇತನ ಮಕ್ಕಳು, ವಿಶೇಷ ಚೇತನ, ನಾವು ಡಿಸೇಬಲ್ಡ್ ಹೇಳೋದಕ್ಕಿಂತ ಅವರು ಡೆಲ್ಲಿ ಮತ್ತು ಬ್ಯಾಂಗ್ಳೂರಿಂದ ಇವತ್ತು ಬಂದಿದ್ದಾರೆ. ಇದು ಅಪರೂಪದ ಕಾರ್ಯಕ್ರಮ ಇಂಥದ್ದು. ಅವರು ವೀಲ್ ಚೇರಲ್ಲೇ ಡ್ಯಾನ್ಸ್ ಮಾಡ್ತಾರೆ. ಇದು ನೀವು ಖಂಡಿತವಾಗಿ ಎಲ್ಲರೂ ನೋಡುವಂಥದ್ದು. ನೀವು ಕೂತ್ಕೊಂಡು ಆ ಕಾರ್ಯಕ್ರಮವನ್ನು ನೋಡಬೇಕಂತ ನಾನು ಹೇಳ್ತಾ, ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ನನ್ನ ಗಣ್ಯ ವ್ಯಕ್ತಿಗಳಿಗೆ ಮತ್ತು ನಮ್ಮ ಗೆಸ್ಟ್ನವರಿಗೆ ಮತ್ತು ನನ್ನ ಇಲ್ಲಿ ಬಂದಿರೋ ನೆರವೇರಿದ ಎಲ್ಲರಿಗೂ, ನನ್ನ ಹಿತೈಷಿಗಳಿಗೂ ಇನ್ನೊಮ್ಮೆ ನನ್ನ ಒಂದು ದೊಡ್ಡ ನಮಸ್ಕಾರವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.